ಸ್ನೇಹಿತರೆ, ವೆಲ್ಕಮ್ ಟು ವಿಕಾನಮ್ IS ಮತ್ತು KS ಅಕಾಡೆಮಿ. ಯಾರು ಈಗ ಬಂದಿರ್ತೀವಿ ಕೊಡ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮೊದಲಿಂದ ಯಾರು ನೋಡಕತ್ತೀವಿ ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೇನೈತಿ ವಿಡಿಯೋ ಮಾತ್ರ ನಮ್ಮ ಸ್ನೇಹಿತರು ಶೇರ್ ಮಾಡಿರಿ. ಇಷ್ಟ ಆದ್ರೆ ಲೈಕ್, ಏನು ಇದ್ರು ಕಮೆಂಟ್ ಹಾಕೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಪ್ಪ ಸ್ನೇಹಿತರೆ. ಆಲ್ರೆಡಿ ಏನಾಯಿತು, ಆ್ಯಕ್ಚುಲಿ KS ಎಕ್ಸಾಮ್ ಇರೋದ್ರಿಂದ ಮುಂದೆ ಬರೋ ESI ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು, ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆದಂಥ SSC GD ಆಗಿರ್ಬೋದು, ಆಲ್ರೆಡಿ SSC ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಇನ್ನು ಮುಂದೆ ಬರ್ತಾ ಮತ್ತು ಸ್ಟೆಪ್ ವೈಸ್ ಏನಾಗ್ತವೆ, ರಿಕ್ರೂಟ್ಮೆಂಟ್ ಆಗ್ತವೆ. SSC GD ಆಗಿರ್ಬೋದು, MTS, CGL, CHSL ಇಂಥ ಡೈಲಿ ಪರೀಕ್ಷೆಗೆ ಹಲವಾರು ಅದಾವೆ. ಎಲ್ಲದಕ್ಕೂ 100% ಯೂಸ್ ಆಗುವ ಕ್ಲಾಸ್ಗಳಿವ. ಹಿಸ್ಟ್ರಿ ನೀವು ಸೆಂಟ್ರಲ್ ಗೌರ್ಮೆಂಟ್ನಾಗ ಬರೆದ್ರೆ 20ರಲ್ಲಿ ಎಷ್ಟು ಕ್ವಶನ್ ಇರ್ತಾವೆ, ಹಿಸ್ಟ್ರಿ 5 ಕ್ವಶನ್ ಇರ್ತಾವೆ. 5ರಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಎಷ್ಟು ಕ್ವಶನ್ ಬರಕ್ಕೆ ಮಾಡ್ತಾವೆ. 4 ಮಾತ್ರ ಈ ಕ್ಲಾಸ್ ಮಾಡ್ರೆ 4 ಕ್ವಶನ್ ಇಲ್ಲೇ ಬರ್ತಾವೆ. ಒಂದು ಗ್ಯಾರಂಟಿನ ಕೊಡಿದ್ವಿ, ಯಾಕಂದ್ರೆ ಒಂದು ಅವ್ರು ಬೇರೆ ಕಡೆ ತೆಗೆದಿರ್ತಾರೆ. ಇಲ್ಲಿದ ಇನ್ನು ಏನು ಕ್ಲಾಸ್ ಮಾಡ್ತಾನೆ ಇದಿರದ, ಬಟ್ ಅದು ನಿಮಗೆ ತಿಳಿಯೋ ರೀತಿಯಲ್ಲಿ ಅವ್ರು ತೆಗೆದಿರ್ತಾರೆ. ಅದನ್ನು ಸರಿಯಾಗಿ ಕೇಳಿದ್ದೆ ಆದರೆ 5ಕ್ಕೆ 5 ನೀವು ಹೊಡ್ಕೋಬೋದು. ಇನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್ ತನಕ 15 ಕ್ವಶನ್ ಇರ್ತಾವೆ ಸ್ನೇಹಿತರೆ. 15ರಲ್ಲಿ 13 ಕ್ವಶನ್ಗಳು ಈ ಕ್ಲಾಸ್ಗಳಿಂದ ಬರ್ತಂತ ಶುರು ಮಾಡೋಣ ಬನ್ನಿರಿ ಸ್ನೇಹಿತರೆ. ಆಲ್ರೆಡಿ ಎಷ್ಟು ಒಂದು 9ರಿಂದ 10 ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಇದು ನನ್ನ ಅನಿಸಿಕೆ ಪ್ರಕಾರ 11ನೇ ವಿಡಿಯೋ. ಯಾರಂದ್ರೆ ಗುಪ್ತರು ಇತಿಹಾಸ ಓದುವಾಗ ಗುಪ್ತರು ಪ್ರಮುಖ ಓದ್ಕೊಡ್ರಿ, ಯಾಕಂದ್ರೆ ಗುಪ್ತರು ಭಾಳ ಇಂಪಾರ್ಟೆಂಟ. ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಅದಾರ ಎಂಬುದನ್ನು ಸಂಪೂರ್ಣವಾಗಿ ತಿಳಿತಾ ಹೋಗಿದ್ದೆ, ಅದಲ್ಲಿ ನೀವು ಸಕ್ಸಸ್ ಸಿಗ್ತೀರಿ. ಮತ್ತು ವಿಡಿಯೋ ಸರಣಿಗಳನ್ನ ಕಂಟಿನ್ಯೂನಾಗಿ ನೋಡಿರಿ. ಒಂದು ನೋಡೋದು ಒಂದು 4 ಬಿಡೋದು ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅರ್ಧೋಟು ನಾಲೆಜ್ ಸಿಗ್ತದೆ ಸ್ನೇಹಿತರೆ. ಗುಪ್ತರ ಅಂದ್ರೆ 300ರಿಂದ 600 ಬೆಳಗ್ಗೆಯವರು ಆಳ್ವಿಕೆ ಮಾಡ್ತಾರೆ. ಅಂದರೆ ಈಸಿಯಾಗಿ 300 ವರ್ಷ ಆಳ್ವಿಕೆ ಮಾಡ್ತಾರೆ. ಮೌರ್ಯರು ಇರ್ತಾರೆ. ಮೌರ್ಯರ ಪತನಾನಂತರ ಏನಾಗುತ್ತೆ, ಉತ್ತರ ಭಾರತದಲ್ಲಿ ಯಾವುದೇ ಒಂದು ಬಲಿಷ್ಠ ರಾಜಕೀಯ ಶಕ್ತಿ ಇರಲಿಲ್ಲ. ಎಲ್ಲ ಸಣ್ಣ ಸಣ್ಣ ಪುಟ್ಟ ರಾಜ್ಯಗಳು ಬೆಳಕಿಗೆ ಬಂದು, ಸಣ್ಣ ಪುಟ್ಟ ರಾಜ್ಯಗಳೇ ಅಲ್ಲೇ ಹೊಡೆದಾಡ್ಕೊಳ್ತಿದ್ವು. ಇದರಿಂದ ಇಲ್ಲಿ ಹೊಡ್ಕಾಡ್ತಿದ್ವು, ಇದ ಮತ್ತೊಂದು ಇವ್ರ ಮೇಲೆ ಬಂದು ಈ ಸಣ್ಣ ಪುಟ್ಟ ರಾಜ್ಯಗಳಿರುವುದರಿಂದ ಜಗಳಗಳಾಗಿರ್ಬೋದು, ಕಿರಿಕಿರಿಗಳು ಈ ರೀತಿ ಆಗ್ತದೆ. ಅದಾದ ನಂತರ ಮೌರ್ಯರು ಕಟ್ಟಿದ್ರು ಏಕರೂಪ ನಾಗರಿಕ ಆಡಳಿತ ಇತ್ತು ಅವರಲ್ಲಿ. ಆದ್ದರಿಂದ ಅವರು ಒಂದು ಬಲಿಷ್ಠ ಸಾಮ್ರಾಜ್ಯವನ್ನು ಕಟ್ಟಿದ್ರು ಮತ್ತು ಭಾರತದ ಮೊದಲ ಸಾಮ್ರಾಜ್ಯ ಅದೆಲ್ಲ ಇತ್ತು. ಅದಾದ ನಂತರ ಇವರೆಲ್ಲ ಬರ್ತಾರ, ಕುಶಾಣರು ಬರ್ತಾರ, ಶಾತವಾಹನರು ಬರ್ತಾರ. ಈ ರೀತಿಯಾಗಿ ಎಲ್ಲರೂ ಬಂದು ಹೋದ ನಂತರ ಸಾಮಾನ್ಯ ಶಕ 300ರಲ್ಲಿ ಬರುವರು ಯಾರಂದ್ರೆ ಗುಪ್ತರು. ಗುಪ್ತರು ಸಹ ಮೌರ್ಯಕ್ಕಿಂತ ಒಂದು ಬಲಿಷ್ಠವಾದ ಸಾಮ್ರಾಜ್ಯವನ್ನು ಕಟ್ಟಿದರು ಎಂದು ಹೇಳ್ಬೋದು. ಇವರ ಸಾಮ್ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಸಾಹಿತ್ಯ, ಕಲೆ ಈ ರೀತಿಯಾಗಿ ಎಲ್ಲ ಬೆಳೆದವ. SSC ಒಳಗೆ ಇಲ್ಲಿ ಹಲವಾರು ಕ್ವಶನ್ಗಳು ಬಂದವ. 2023 ಶಿಫ್ಟಲ್ಲಿ ನೀವು ನೋಡಿದಿರಿ. ಆದ್ದರಿಂದ ದಯವಿಟ್ಟು ಸ್ನೇಹಿತರ ಕ್ಲಾಸ್ಗಳನ್ನ ನೋಡ್ಕೊಂತ ಹೋಗ್ರಿ. ನೋಡೋಣ ಸ್ನೇಹಿತರೆ, ಗುಪ್ತರು ಇವರ ಕೆಲ ಪ್ರಮುಖ ರಾಜ್ಯ ಪ್ರಭುತ್ವಗಳು. ಇವರು ಲಿಚ್ಛವಿಗಳು ಮತ್ತು ಯಾದೆಯರು, ಮಾಳ್ವರು ಮುಂತಾದ ಎಲ್ಲ ಗಣ್ಯ ರಾಜ್ಯಗಳಿದ್ದು ಸಾಮಾನ್ಯ ಶಕ 300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವನ್ನು ಕಟ್ತಾರೆ. ಅವ್ರು ಏನು ಸಣ್ಣ ಪುಟ್ಟ ರಾಜ್ಯಗಳು ಕಚ್ಚಾಡ್ತಿದ್ದೋ ಅದನ್ನೆಲ್ಲ ಹೋಗಲಾಡಿಸ್ತಾರೆ, ಒಂದು ಬಲಿಷ್ಠ ಸಾಮ್ರಾಜ್ಯವನ್ನು ಕಟ್ತಾರೆ. ಭಾರತದ ವಿಸ್ತಾರವಾದ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿ ಮೌರ್ಯರ ಪತನಾನಂತರ 2ನೇ ಬಾರಿಗೆ ಮೊದಲು ಮೌರ್ಯರು, ಅದ ನಂತರ 2ನೇ ಬರ್ಕೊಂತ ಬೃಹತ್ ಐಕ್ಯತೆಯ ರಾಜ್ಯವನ್ನಾಗಿ ಭಾರತ ಕಾಣ್ತದ. ಅಷ್ಟೇ ಅಲ್ಲದೆ ಇವರ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಅದ್ಭುತ ಪ್ರಗತಿ ಕಂಡು ಇತಿಹಾಸದಲ್ಲಿ ಇವರ ಕಾಲವನ್ನು ಹೇಳಿದಲ್ಲ, ಇತಿಹಾಸದಲ್ಲಿ ಇವರ ಕಾಲವನ್ನು ಸುವರ್ಣ ಯುಗ, ಗೋಲ್ಡನ್ ಇಯರ್ ಅಂತ ಕರೀತಾರೆ. ನೋಡ್ತಾ ಹೋಗ್ಕೊಂಡ್ರಿ ಯಾವ ರೀತಿಯಾಗಿ ಕರೆದಾರ, ಯಾಕೆ ಕರೆದ್ರು ಸ್ನೇಹಿತರೆ. ಯಾವುದೇ ನೋಡಿದಾಗ ಅದರ ಮೂಲ ಆಧಾರಗಳು ಪ್ರಮುಖವಾಗ್ತವೆ. ಸಮುದ್ರಗುಪ್ತನ ಅಲಾಭ ಸ್ತಂಭ ಶಾಸನ ಆಗಿರ್ಬೋದು, ಕಾಳಿದಾಸನ ಕೃತಿಗಳಾಗಿರ್ಬೋದು, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಆಗಿರೋದು, ರಾಜಶೇಖರನ ಕಾವ್ಯ ಮೀಮಾಂಸೆ ಇರ್ಬೋದು, ಪಾಹ್ಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳಾಗಿರ್ಬೋದು. ಇವೆಲ್ಲವನ್ನು ನೀವು ಓದಿದಾಗ ನಿಮಗೆ ಯಾರ ಇತಿಹಾಸ ಬೆಳಕಿಗೆ ಬರ್ತದಂದ್ರೆ ಗುಪ್ತರ ಇತಿಹಾಸದ ಬಗ್ಗೆ ಮಾಹಿತಿ ದೊರೀತದ. ಆದ್ದರಿಂದ ಸಾಧ್ಯವಾದರೆ ಈ ಬುಕ್ಕನ್ನು ಓದ್ಕೊಳ್ರಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಏನು ನೋಡೋಣ ಅಂದ್ರೆ ರಾಜಕೀಯ ಇತಿಹಾಸ ನೋಡ್ಬೇಕಾಗ್ತದ. ಅಂದ್ರೆ ಸ್ಥಾಪಕರು ಯಾರು, ಯಾವ ರೀತಿಯಾಗಿ ಬೆಳೆದಂತು ಸ್ನೇಹಿತರ. ಗುಪ್ತರ ಸ್ಥಾಪಕನ ಹೆಸರೇ ಶ್ರೀಗುಪ್ತ. ಶ್ರೀಗುಪ್ತನಿಂದ ಸ್ಥಾಪನೆಯಾದ ಗುಪ್ತರ ಸಾಮ್ರಾಜ್ಯವು ಭಾರತದಲ್ಲಿ ಐಕ್ಯತೆಯನ್ನು ಕಂಡಿತು. ಆ ಸ್ಥಾಪಕನ ನಂತರ ಅವನ ಮಗನಾದ ಘಟೋತ್ಕಚ ಬರ್ತಾನೆ, ಘಟೋತ್ಕಚ ಗುಪ್ತ. ಇವನು ಸಾಮಾನ್ಯ ಶಕ ಪೂರ್ವ 320ರಲ್ಲಿ ಚಂದ್ರಗುಪ್ತನು ಸಿಂಹಾಸನ ಗುಪ್ತ ಬರ್ತಾನೆ. ಇಲ್ಲಿ ವೇಟ್ ಮಾಡ್ರಿ, ಈ ಮಗಾದ ಘಟೋತ್ಕಚ ಬರ್ತಾನೆ. ಅದಾದ ನಂತರ ಸಾಮಾನ್ಯ 320ರಲ್ಲಿ ಚಂದ್ರಗುಪ್ತನು ಸಿಂಹಾಸನ ಏರಿದರೊಂದಿಗೆ
ಗುಪ್ತ ಶಿಕೆ ಆರಂಭ ಆಗ್ತದೆ. ಗುಪ್ತ ಶಿಕೆಯನ್ನು ಆರಂಭಿಸಿದವರು ಯಾರು? ಗುಪ್ತ ಶಿಕೆ ಸಾಮಾನ್ಯ ಶಕ ಪೂರ್ವ ಕೇವಲ ಸಾಮಾನ್ಯ ಶಕ 320ರಲ್ಲಿ ಮೊದಲನೇ ಚಂದ್ರಗುಪ್ತ ಗುಪ್ತ ಶಿಕೆ ಆರಂಭ ಆಗ್ತದೆ. ಅದಾದ ನಂತರ ಇವನು ಸಾಮಾನ್ಯ ಶಕ 320 335 ಆಳ್ವಿಕೆ ಮಾಡ್ತಾನೆ. ಇನ್ನು ಗುಪ್ತ ಸಂತತಿಯ ಪ್ರಮುಖ ದೊರೆ ಆಗ್ತಾನ. ಇನ್ನು ಪಾಟಲಿಪುತ್ರದ ರಾಜಧಾನಿ ಇತ್ತು. ಇವನು ಯಾವುದು? ಪಾಟಲಿಪುತ್ರ ಇವನ ರಾಜಧಾನಿ ಆಗಿತ್ತು. ಇವನು ಲಿಚ್ಚವಿ ಕುಲಕ್ಕೆ ಸೇರಿದ ಒಬ್ಬಳ ಹುಡುಗಿಯನ್ನು ಮದುವೆ ಆಗ್ತಾನೆ. ಲಿಚ್ಚವಿ ಕುಲಕ್ಕೆ ಸೇರಿದ ಕುಮಾರದೇವಿಯನ್ನು ಮದುವೆ ಆಗ್ತಾನೆ. ಅದರಿಂದ ಮತ್ತೊಂದು ಜರ ಏನಾಗ್ತದೆ, ಅವನ ಸಾಮ್ರಾಜ್ಯ ಬಲಿಷ್ಠ ಆಗ್ತದೆ. ತದನಂತರ ಅವನ ಮಗ ಬರ್ತಾನ ಸಮುದ್ರಗುಪ್ತ. ಇಲ್ಲಿ ಕಿಂಗ್ ಇರ್ತಾನ್ರಿ. ಗುಪ್ತ ಸಾಮ್ರಾಜ್ಯದಲ್ಲಿ ಹೀರೋ ಪ್ರಸಿದ್ಧ ಅರಸ ಯಾರಂದ್ರೆ ಸಮುದ್ರಗುಪ್ತನ ಬಗ್ಗೆ ಹೆಚ್ಚಿನ ಕ್ವಶನ್ಗಳು ಬಂದಿರುವುದನ್ನು ನೀವು ನೋಡ್ತೀರಿ. ಆದ್ದರಿಂದ ಸರಿಯಾಗಿ ಕ್ಲಾಸ್ಗಳನ್ನ ಕೇಳ್ಕೊಡ್ರಿ ಸ್ನೇಹಿತರೆ. ಸಮುದ್ರಗುಪ್ತನು ಗುಪ್ತ ಸಂತತಿಯ ಶ್ರೇಷ್ಠ ದೊರೆ. 40 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ಈತನಿಗೆ ಚಕ್ರವರ್ತಿಯಾಗಬೇಕೆಂಬ ಅಪೇಕ್ಷೆ ಇತ್ತು, ಆದರೆ ಆಗಲಿಲ್ಲ. ವಿಧಿವಶ ಏನು ಮಾಡಕ್ಕೆ ಬರಲಿಲ್ಲ. ಅದಾದ ನಂತರ ಈತನ ದಿಗ್ವಿಜಯಗಳನ್ನು ನೋಡೋದಾದ್ರೆ, ಸಮುದ್ರಗುಪ್ತನು ತನ್ನ ಸೈನಿಕ ದಿಗ್ವಿಜಯಗಳಿಗೆ ಹೆಸರಾಕ್ಷಣ ಸೈನಿಕ, ಇಟ್ ಇಸ್ ಎ ಸೋಲ್ಜರ್. ಇನ್ನು ವಿಸ್ತಾರವಾದ ಸಾಮ್ರಾಜ್ಯ ಸ್ಥಾಪಿಸಲು ಅನೇಕ ಯುದ್ಧಗಳನ್ನು ಕೈಗೊಂಡನು. ಆದ್ದರಿಂದ ಒಂದು ವಿಸ್ತಾರವಾದ ಮತ್ತು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದನು. ಹೋಗೋದೈತಿ, ಬಡಿದೈತಿ, ಬರುತ್ತೆ. ಇದು ಸ್ನೇಹಿತರ ಸಮುದ್ರಗುಪ್ತನ ಕಾಲದಲ್ಲಿದ್ದಕ್ಕಂಥ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಎಂಬುದು ಗಮನಕ್ಕೆ ತಕ್ಕೊಡ್ರಿ, ನೋಡ್ಕೊಡ್ರಿ. ಇಲ್ಲಿ ಪಾಟಲಿಪುತ್ರ ಬರ್ತದೆ, ಅಲಹಾಬಾದ್ ಐತ್ರಿ, ಉಜ್ಜಯಿನಿ ಐತಿ, ಪ್ರಮುಖವಾಗಿರ್ತಾವ. ಮೇಲೆ ಗಾಂಧಾರದ, ಶ್ರೀನಗರದ ರೀತಿಯಾಗಿ ಇತ್ತು ಎಂಬುದು ನೀವು ಗಮನಕ್ಕೆ ತಕ್ಕೊಡ್ರಿ. ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ಸ್ವಲ್ಪ ನೋಡುವುದಾದ್ರೆ, ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಗುಣಗಳ ಕುರಿತು ಹೇಳ್ತದೆ. ಅಲಹಾಬಾದ್ ಸ್ತಂಭ ಶಾಸನ ಹೇಳ್ತದೆ ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಗುಣಗಳ ಬಗ್ಗೆ ಹೇಳ್ತದೆ. ಮತ್ತು ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನದ ಕವಿಯಾದ ಹರಿಶ್ಯನನ್ನು ರಚಿಸಿದ್ದು ಅಲಹಾಬಾದ್ ಶಾಸನ. ಅದರಿಂದ ಹರಿಶ್ಯನ ಇದನ್ನು ರಚಿಸನ. ಈತ ಪ್ರಮುಖವಾಗಿ 4 ವೃತ್ತಿ ಭಾಗಗಳಾಗಿ ಆತನ ದಿಗ್ವಿಜಯಗಳನ್ನು 4 ಟೈಪ್ಸ್ ಆಗಿ ಡಿವೈಡ್ ಮಾಡ್ಯಾರ ಓದು ದೃಷ್ಟಿಯಿಂದ. ಮತ್ತು ಪ್ರಮುಖವಾಗಿ 4 ರೀತಿಯಾಗಿ ಮಾಡ್ಯಾರ. ಒಂದು ಉತ್ತರ ಭಾರತದ ದಂಡಯಾತ್ರೆ, ನಂತರ ದಕ್ಷಿಣ ಭಾರತದ ದಂಡಯಾತ್ರೆ, ಅಂತರ ಅರಣ್ಯ ರಾಜ್ಯಗಳ ದಂಡಯಾತ್ರೆ ಮತ್ತು ಗಡಿ ರಾಜ್ಯಗಳ ದಂಡಯಾತ್ರೆ. ಉತ್ತರ, ದಕ್ಷಿಣ, ಅರಣ್ಯ ಮತ್ತು ಗಡಿ ರಾಜ್ಯಗಳ ದಂಡಯಾತ್ರೆ. ಅದರಲ್ಲಿ ಮೊದಲನೇದಿರುವುದು ಯಾವುದಂದ್ರೆ ಉತ್ತರ ಭಾರತದ ದಂಡಯಾತ್ರೆ. ಉತ್ತರ ಭಾರತ ಅಂತ ಸ್ನೇಹಿತರ ಈ ರೀತಿಯಾಗಿ ಮೇಲ್ಗಡೆ ಏನು ಬರ್ತದೆ ನೋಡ್ರಿ, ಈ ಉತ್ತರ ಭಾರತ ಅಂದ್ರೆ ಈ ಸೈಡ್ ಏನು ಬರ್ತದೆ ಇದೆಲ್ಲ ಉತ್ತರ ಭಾರತ, ಈ ಸೈಡ್ ಏನು ಬರ್ತದೆ ಇಲ್ಲಿ ಕೆಳ ಸೈಡ್ ಏನು ಬರ್ತದೆ ಇದೆಲ್ಲ ದಕ್ಷಿಣ ಭಾರತ. ಆದ್ದರಿಂದ ಮೊದಲಿಗೆ ಮೇಲೆ ನೋಡೋಣ ಉತ್ತರ ಭಾರತ. ಉತ್ತರ ಭಾರತವನ್ನು ಆರ್ಯಾವರ್ತ ಅಂತ ಕರಿತಿದ್ರು. ಯಾರ ರೆಗ್ಯುಲರ್ ಕ್ಲಾಸ್ ಕೇಳಕತ್ತೀರಿ, ಆರ್ಯಾವರ್ತ ಅಂದ್ರೆ ಏನ, ಆರ್ಯಾವರ್ತ ಅನ್ನೋ ಹೆಸರು ಏಕೆ ಬಂತು, ಯಾವ ರೀತಿಯಾಗಿ ಬಂತು, ಯಾವ್ಯಾವ ರಾಜರಲ್ಲಿ ನೆಲೆಸಿದ್ರು ಸಂಪೂರ್ಣವಾಗಿ ತಿಳಿತೈತಿ. ಇಲ್ಲಿ ನಾ ಅದನ್ನು ಹೇಳ್ಕೊತ ಕೂತ್ರ ಮತ್ತು ಅದಕ್ಕೆ 20 ನಿಮಿಷ ಹೋಗ್ತದ. ಬೇಡ, ಯಾರು ನೋಡಿಲ್ಲ ನೋಡ್ಕೊಂಡು ಬರ್ರಿ. ಆರ್ಯಾವರ್ತ ಅಂತ ಕರಿತಿದ್ರ ಗಂಗಾ ನದಿ ಬಯಲಿನ ಪ್ರದೇಶ ಪ್ರಮುಖವಾಗಿರ್ತದ. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಆತನು ತನ್ನ ದಿಗ್ವಿಜಯಗಳು 9 ಜನ ಅರಸರನ್ನು ಸೋಲಿಸಿ ಅವುಗಳನ್ನು ತನ್ನ ಸಾಮ್ರಾಜ್ಯ. ಅದರಿಂದ ನಿಮ್ಗೆ ಏನಂತಾರೆ ದಿಗ್ವಿಜಯ. 9 ರಾಜ್ಯರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಬಲಿಷ್ಠಪಡಿಸ್ಕೊಂಡ್ಲ. ಅದಕ್ಕೆ ಸಮುದ್ರಗುಪ್ತ ಈ ಸಿಚುವೇಶನ್ಗೆ ಏನಂತಾರೆ ಅಂದ್ರೆ ದಿಗ್ವಿಜಯ ಅಂತ ಕರೀತಾರೆ. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ರಾಜ್ಯಗಳು 9 ರಾಜ್ಯರ ಥರ ಎಲ್ಲರೂ ಕೇಳಲ್ಲ, ಸುಮ್ಮನೆ ನಿಮಗೆ ನೆನಪಿದಟ್ಟಿತ್ತು ಇಲ್ಲ ಆಗಲಿಲ್ಲ. ನಂದಿನ ಇರ್ಬೋದು, ಬಾಲವರ್ಮ ಇರ್ಬೋದು, ಚಂದ್ರವರ್ಮ ಇರ್ಬೋದು, ಅದಾದ ನಂತರ ನಾಗದತ್ತ ಇರ್ಬೋದು, ನಾಗಸೇನ ಇರ್ಬೋದು, ಗಣಪತಿ ನಾಗ ಇರ್ಬೋದು, ಅಚ್ಯುತ, ಮಾತಿಲ, ರುದ್ರದೇವ ಇಷ್ಟೆಲ್ಲ ಏನಿದ್ರು ಮಣ್ಣಿಂದ ಸೋತರು. ಸಮುದ್ರಗುಪ್ತನಿಂದ ಸೋತರು ಸ್ನೇಹಿತರ. ಅದಾದ ನಂತರ ಇನ್ನು ಅರಣ್ಯ ಕಡೆ ಹೋದ್ರೆ ಅರಣ್ಯ ವಿಂಧ್ಯ ಪರ್ವತ ಅಂದ್ರೆ ಮಧ್ಯ ಭಾರತ ಸ್ನೇಹಿತರೆ. ಇಲ್ಲೇನು ಹಿಂಗೆ ಡಿವೈಡ್ ಆಗ್ತದೆ, ಇಲ್ಲಿ ವಿಂಧ್ಯ ಪರ್ವತ ಇರೋದು. ವಿಂಧ್ಯ ಪರ್ವತ ಅರಣ್ಯದ ಜಂಬಲ್ಪುರ ಆಗಿರ್ಬೋದು, ರೇವಾ ಆಗಿರ್ಬೋದು, ನಾಗ್ಪುರ್, ಬಾಗೇಲ್ಖಂಡ್ಗಳು ಸಮುದ್ರಗುಪ್ತ ಆಕ್ರಮಿಸಿಕೊಡಂತಾನೆ. ಇದೇ ಆತನ ಅರಣ್ಯ ರಾಜ್ಯಗಳ ಆಕ್ರಮಣ. ಅದಾದ ನಂತರ ದಕ್ಷಿಣ ಭಾರತದ ದಂಡಯಾತ್ರೆ ಪ್ರಮುಖವಾಗಿರ್ತದ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಹೋರಾಟ ಮಾಡ್ತಾನೆ. ಪ್ರಮುಖವಾಗಿ 12 ಜನ ರಾಜರನ್ನು ಸೋಲಿಸ್ತಾನೆ. 3000 ಮೈಲಿಗಳಲ್ಲಿ ಕ್ರಮಿಸಿ ದಕ್ಷಿಣ ಭಾರತ 12 ಜನ ರಾಜರನ್ನು ಸೋಲಿಸ್ತಾನೆ. ಆದ್ದರಿಂದ ಇದನ್ನು ಧರ್ಮ ವಿಜಯ ಅಂತ ಕರೀತಾರ, ಇದನ್ನು ದಿಗ್ವಿಜಯ ಅಂತ ಕರೀತಾರೆ, ಇದನ್ನು ಧರ್ಮ ವಿಜಯ ಅಂತ ಕರೀತಾರ. 2 ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇಂಪಾರ್ಟೆಂಟ. ಇಲ್ಲಿ ಸಹ 12 ಜನ ರಾಜ್ಯಗಳನ್ನು ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅಲ್ಲ. ಕೋಸಲದ ಮಹೇಂದ್ರ ಆಗಿರ್ಬೋದು, ಕಂಚಿಯ ವಿಷ್ಣುಗುಪ್ತ ಆಗಿರ್ಬೋದು, ದೇವರಾಷ್ಟ್ರದ ಕುಬೇರ ಆಗಿರ್ಬೋದು, ವೆಂಗಿಯ ಹಸ್ತಿವರ್ಮ ಇರ್ಬೋದು,
ಈ ರೀತಿಯಾಗಿ 12 ಜನ ಪ್ರಮುಖವಾದ ಅರಸರನ್ನು ಸೋಲಿಸುವ ಮೂಲಕ ತನ್ನ ಬೃಹತ್ ಸಾಮ್ರಾಜ್ಯ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ತಾನೆ. ಅದಾದ ನಂತರ ಗಡಿರಾಜ್ಯಗಳ ನೋಡುತ್ತಾರೆ ಸ್ನೇಹಿತರ, ಸಮುದ್ರಗುಪ್ತರಿಂದ ಆಕ್ರಮಿಸಲ್ಪಟ್ಟ ಗಡಿರಾಜ್ಯ ಅಸ್ಸಾಂನ ಕಾಮರೂಪ್ ಇರ್ಬೋದು, ಬಂಗಾಳದ ಸಮತಟ್ಟ ಇರ್ಬೋದು, ಮತ್ತು ಪಂಜಾಬಿನ ಕರಿತ್ರಿಪುರ ಇರ್ಬೋದು, ಮತ್ತು ರೋಹಲ್ಖಂಡ್ ಇವು ಪ್ರಮುಖವಾಗಿರ್ತಾವ. ಇಷ್ಟು ಪ್ರಮುಖ. ಅದಾದ ನಂತರ ಈ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತ ತನ್ನ ವಿಜಯದ ಸ್ಮರಣಾರ್ಥ ಅಶ್ವಮೇಧ ಯಾಗ ಆಚರಣೆ ಮಾಡಿದ. ಅಶ್ವಮೇಧ ಅಂದ್ರೆ ಕುದುರೆಯ ಪೂಜೆ ಮಾಡೋದ್ರಿ. ಕುದುರೆ ಪೂಜೆ ಮಾಡಿ ಅದನ್ನು ಬಿಡುದು, ಯಾರು ಕಟ್ಟತಾರ ಅವರು ಯುದ್ಧ ಮಾಡಿದ್ರು, ಅದೇ ಅಶ್ವಮೇಧಕ್ಕೆ ಈಸಿ ಆಗಿ ಅಶ್ವಮೇಧ ಯಾಗ ಮಾಡ್ತಾನೆ. ಆತನು ಅಶ್ವಮೇಧ ಪ್ರಕ್ರಮ ಎಂಬ ಬಿರುದನ್ನು ಪಡಿತಾನೆ. ಅಶ್ವಮೇಧ ಯಾಗ ಮಾಡಿ ಅಶ್ವಮೇಧ ಪ್ರಕ್ರಮ ಎಂಬ ಬಿರುದನ್ನು ಪಡಿತಾನೆ. ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಹೊಡಿಸ್ತಾನ. ರೀಸೆಂಟ್ಲಿ ಇವು ಕ್ವಶನ್ ಆಗತ್ತವ, ಬಿ ಕೇರ್ಫುಲ್ ಆಗಿ ನೆನ್ಪಿಟ್ಕೋರಿನ ನೋಡ್ರಿ. ಕುದುರೆಗಳ ಚಿತ್ರಗಳ ಬಂಗಾರದ ನಾಣ್ಯಗಳನ್ನು ಹೊರಡಿಸ್ತಾನ. ಯಾರ? ಸಮುದ್ರ ಗುಪ್ತ. ಆತನು ಹೊರಡಿಸಿದ 8 ಪ್ರಕಾರದ ಚಿನ್ನದ ನಾಣ್ಯಗಳಲ್ಲಿ ಇದು ಒಂದು. ಆ ಟೋಟಲ್ ಹೊರಡಿಸಿದ್ದು 8 ಪ್ರಕಾರದ ಚಿನ್ನದ ನಾಣ್ಯಗಳು. ಅದ್ರಾಗ ಒಂದು ಪ್ರಕಾರ ಯಾವುದಂದ್ರೆ ಈ ಕುಯ್ಲೆ ಐತಿ ನೋಡ್ರಿ, ಕುದುರೆಯ ಚಿತ್ರವುಳ್ಳ. ಇಟ್ ಮೀನ್ಸ್ ಅಶ್ವಮೇಧ ಯಾಗ ಮಾಡ್ತಾನ. ಅದರಿಂದ ಆತ ಪ್ರಕ್ರಮಿ ಅಶ್ವಮೇಧ ಯಾಗ ಮಾಡಿದ ಅಂತೇಳಿ ಇತಿಹಾಸ ನಾಳೆ ಓದೋರಿಗೆ ತಿಳಿಬೇಕಂತ ಹೇಳಿ ಆತ ಮಾಡಿರೋದೇ ಬಂಗಾರದ ನಾಣ್ಯಗಳು. ಅದ್ರ ಮೇಲೆ ಚಿತ್ರ ಕುದುರೆದಿತ್ತಂದ್ರೆ ಅದು ಸಮುದ್ರಗುಪ್ತನ ನಾಣ್ಯ ಅಂತ ಇತಿಹಾಸಕಾರಿಗೆ ಗೊತ್ತಾಗ್ತದೆ. ಅದಾದ ನಂತರ ಮುಂದುವರಿತಾನ. ಉತ್ತರದಲ್ಲಿ ಕಾಶ್ಮೀರ, ದಕ್ಷಿಣದಲ್ಲಿ ತಮಿಳುನಾಡು, ಪೂರ್ವದಲ್ಲಿ ಬಂಗಾಳ, ಪಶ್ಚಿಮದಲ್ಲಿ ಪಂಜಾಬ್ ಇತ್ತು. ಸಮುದ್ರಗುಪ್ತ ಕೆಲವು ದಿಗ್ವಿಜಯಿ ಮಾತ್ರವಾಗಿರದೆ ಅವನೊಬ್ಬ ಸಂಗೀತ, ಕವಿ, ವಿದ್ವಾಂಸ, ಸಾಹಿತ್ಯ ಪ್ರಸಂಗ. ಆದ್ದರಿಂದ ಆತನಿಗೆ ಕವಿರಾಜ್ ಎಂಬ ಬಿರುದೈತಿ. ಯಾರ್ಯಾರು ಕ್ವಶನ್ ಪೇಪರ್ ನೋಡಿರಿ, ಈ ಕ್ವಶನ್ ನಿಮಗೆ ಈಸಿಲಿ ಸಿಕ್ಕೇ ಸಿಗ್ತದ. ಕವಿರಾಜ್ಯ ಎಂಬ ಬಿರುದೈತಿ. ಹರಿಶೇನನನ್ನು ಒಬ್ಬ ಶ್ರೇಷ್ಠ ವಿದ್ವಾಂಸ ಮತ್ತು ಅವನ ಆಸ್ಥಾನದ ಕವಿಯಾಗಿರ್ತಾನ. ಇಷ್ಟು ಎಕ್ಸಾಮ್. ಆದ ನಂತರ 2ನೇ ಚಂದ್ರಗುಪ್ತ ಬರ್ತಾನ, ಪಾಹಿಯಾನ್ ಬರ್ತಾನ. ಸುವರ್ಣಯುಗ ಯಾಕಾಯ್ತು ಅನ್ನೋ ಸಹ ಇವ್ರದ್ದು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಇವ್ರದ. ಇವ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ರಿ. ಯಾರ ಮೊದಲ ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಇದೇ ರೀತಿಯಾಗಿ ಡೈಲಿ ಕ್ಲಾಸಸ್ ಬರ್ತಿರ್ತಾವ. ಏನೇ ಡೌಟ್ ಇದ್ರು ಕಮೆಂಟು ಮಾಡ್ಕೊಡ್ರಿ. ನಾನು ನೆಕ್ಸ್ಟ್ ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರೂ ಬೈ ಬಾಯ್.